ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಆತ್ಮೀಯರು ಶಾಸಕರು ಆದ ಮಾನ್ಯ ಬಹಳಷ್ಟು ಜನರ ಬಡವರ ದೀನ ದಲಿತರ ಅವರು ಸೇವೆ ಮಾಡುತ್ತಾ ಇದ್ದಾರೆ. ಸಮಾಜದ ಎಲ್ಲ ಜೀವಿತದಲ್ಲಿ ಶಾಂತಿ ಸಮಾಧಾನ ನೀಡಿದೆ. ಅವರೆಲ್ಲ ಕಾಯಕಗಳು ಸಾಂಗವಾಗಿ ನೆರವೇರಲಿ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಕ್ರಿಸ್ಮಸ್ ಹಬ್ಬ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾಳ ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಕ್ರಿಸ್ಮಸ್ ಹಬ್ಬದ ಐತಿಹಾಸಿಕ ದಿನವಾದ ಇಂದು ಕಲಬುರಗಿಯ ಒಂದು ಐತಿಹಾಸಿಕ ದಿನ ಅಂಥೇಳಿ ಇವತ್ತು ನಾನು ಭಾವಿಸಿದ್ದೇನೆ. ಯಾಕಂದರೆ ನಮ್ಮ ಗುಲ್ಬರ್ಗದಲ್ಲಿರ್ತಕ್ಕಂಥ ಸೆಂಟ್ ಮೇರಿ ಜೋಸೆಫ್ ಕಾಲೇಜ್ ಸ್ಕೂಲಲ್ಲಿ ನಮ್ಮವರೇ ಆದಂಥ ನಮ್ಮ ಡಾಕ್ಟರ್ ಕಿರಣ್ ಅವರು ಒಂದು ಸ್ಟಾರನ್ನು 200 ಮೀಟರ್ ಉದ್ದದ ಸ್ಟಾರನ್ನು ಪ್ರಪ್ರಥಮವಾಗಿ ಭಾಳ ಸುಂದರವಾದಂಥ ತಮ್ಮದೇ ಆರ್ಟಿನಲ್ಲಿ ಮಾಡಿದ್ದಾರೆ. ಇದು ಗಿನ್ನಿಸ್ ರೆಕಾರ್ಡಿಗೆ ದಾಖಲೆ ಆಗ್ತಕ್ಕಂಥ ಒಂದು ಅವಕಾಶ ಇದೆ. ಒಂದು ವೇಳೆ ಇವತ್ತು ನಾಳೆ ಆ ಒಂದು ಜನರು ಬಂದು ಇದಕ್ಕೆ ಫೈನಲ್ ಆಗಿ ಗಿನ್ನಿಸ್ ರೆಕಾರ್ಡ್ ಆದರೆ ಕಲಬುರಗಿ ಜಿಲ್ಲೆಯ ಇತಿಹಾಸದಲ್ಲಿ ದೊಡ್ಡ ಒಂದು ಹೆಸರನ್ನು ತಂದು ಕೊಡ್ತಕ್ಕಂಥ ಹೆಸರುವಾಸಿ ಆಗ್ತಕ್ಕಂಥ ನಮ್ಮ ಒಂದು ಇತಿಹಾಸ ಪುಟದಲ್ಲಿ ಸೇರ್ತಕ್ಕಂಥ ಕಿರಣ್ ಅವರ ಸಾಧನೆ ಕಾರಣ ಆ ಭಗವಂತನಾದ ಯೇಸು ಮತ್ತು ಎಲ್ಲ ಸಕಲ ದೇವಾನುದೇವತೆಗಳು ಅವನಿಗೆ ಹೆಚ್ಚಿನ ಆಶೀರ್ವಾದ, ಆಯುಷ್ಯ, ಆರೋಗ್ಯ, ಸಂಪತ್ತು, ಅಧಿಕಾರ ಕೊಟ್ಟು ಕಾಪಾಡಲಿ ಅಂತೇಳಿ ಆ ಯೇಸುನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಕ್ರಿಸ್ಮಸ್ ಹಬ್ಬ. ಮೊದಲಾಗಿ ನಾನು ಕಥೋಲಿಕ ಧರ್ಮಸಭೆಯ ಪರವಾಗಿ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ, ಕ್ರಿಸ್ತ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಪ್ರಭು ಯೇಸು 2024 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದರು. ಅವರು ಈ ಜಗತ್ತಿನಲ್ಲಿ ಇರುವ ಕತ್ತಲೆಯನ್ನು ನೀಗಿಸಲು, ಬೆಳಕನ್ನು ಹರಿಸಲು, ಮನುಷ್ಯರಿಗೆ ಪುನರ್ಜೀವ ಕೊಡಲು ಅವರು ಈ ಲೋಕಕ್ಕೆ ಬಂದರು. ಆದುದರಿಂದ ನಾವು ಇವತ್ತು ನಮ್ಮ ಪ್ರಭು ರಕ್ಷಕ ಯೇಸು ಕ್ರಿಸ್ತರ ಜನ್ಮ ಜಯಂತಿಯನ್ನು ಆಚರಿಸುವಾಗ ಇವತ್ತು ಮೊದಲಾಗಿ ನಾವು ಪ್ರಭುವನ್ನು ಪ್ರೀತಿಯಿಂದ ಸ್ವೀಕರಿಸೋಣ. ನಾವು ಬೇರೆ ಬೇರೆ ಧರ್ಮದವರು ಆಗಿರಬಹುದು, ಆದರೆ ಯೇಸು ಕೊಟ್ಟ ಬೋಧನೆ, ಮಹಾನ್ ಸಂತರು ಕೊಟ್ಟ ಬೋಧನೆ ಎಲ್ಲವೂ ನಮ್ಮನ್ನು ಒಂದು ಕುಟುಂಬವನ್ನಾಗಿ ಒಟ್ಟು ಸೇರಿಸಬೇಕು. ನಮ್ಮೊಳಗೆ ಪರಸ್ಪರ ಪ್ರೀತಿ ಇರಬೇಕು. ನಮ್ಮ ಧರ್ಮದ ಬಗ್ಗೆ ನಮಗೆ ಅಭಿಮಾನ ಇರಬೇಕಾದ್ರೂ ಕೂಡ ಬೇರೆ ಧರ್ಮದ ಬಗ್ಗೆ ನಮಗೆ ಇರುವ ಗೌರವ ಎಂದೂ ಕಡಿಮೆ ಆಗಬಾರದು. ಆದ್ದರಿಂದ ಧಾರ್ಮಿಕತೆ ಎಂದರೆ ನಮ್ಮ ಧರ್ಮದ ಪ್ರಕಾರ ನಾವು ನಡೆಯುವುದು, ಇತರರಿಗೆ ಅನ್ಯಾಯ ಮಾಡಲಿಕ್ಕಿಲ್ಲ, ಪ್ರೀತಿಯಿಂದ ಒಂದು ಕುಟುಂಬ ಜೀವನ ನಡೆಸಲಿಕ್ಕೆ ಪ್ರಭು ಯೇಸು ನಮಗೆ ಕರೆ ಕೊಡುತ್ತಾರೆ. ಆದುದರಿಂದ ನಾವೆಲ್ಲರೂ ಈ ನಗರವಾಸಿಗಳು ಜಾತಿ ಮತ ಭೇದವಿಲ್ಲದೆ ಒಬ್ಬರು ಇನ್ನೊಬ್ಬರನ್ನು ಗೌರವಿಸೋಣ. ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನು ಗೌರವಿಸೋಣ. ಎಲ್ಲರನ್ನೂ ಪ್ರೀತಿಯಿಂದ ಬಾಳಲಿಕ್ಕೆ ನಾವು ಸಹಕರಿಸೋಣ. ದೇವರು ಒಬ್ಬರೇ. ಇವತ್ತು ಕ್ರಿಸ್ಮಸ್ ಹಬ್ಬದಂದು ದೇವರು. ನಮಸ್ಕಾರ ಕಲಬುರಗಿ. ಇವತ್ತು ನಾವು ಕ್ರಿಸ್ಮಸ್ ಹಬ್ಬ ಕೊಂಡಾಡ್ತಾ ಇದ್ದೇವೆ. ಈ ದಿನ ನಮ್ಮ ಕ್ಯಾಥಲಿಕ್ ಅಸೋಸಿಯೇಷನ್ ಕಲಬುರಗಿ, ಮದರ್ ಆಫ್ ಡಿವೈನ್ ಗ್ರೇಸ್ ಚರ್ಚ್ ಕಡೆಯಿಂದ ಕಲಬುರಗಿ ಜನರಿಗಾಗಿ ಈ ವಿಶ್ವದ ದೊಡ್ಡದು ಸ್ಟಾರ್ ಒಂದು ನಾವು ಮಾಡಿದ್ದಾರೆ. ಇದು 200 ಫೀಟ್ ಲೆಂತ್ ಇದ್ದಾರೆ. ಇದಕ್ಕೆ 1050 kg ತೂಕ ಇದೆ. ಇದಕ್ಕೆ ಇದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಅದಾದ್ಮೇಲೆ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಇದು ರೆಕಾರ್ಡ್ ಆಗ್ತಾ ಇದ್ದಾರೆ. ಇದಕ್ಕಿಂತ ಮೊದಲೇ 129 ಅಡಿ ಮತ್ತು 550 kg ಇತ್ತು ಪ್ರೀವಿಯಸ್ ರೆಕಾರ್ಡ್. ನಾವು ಅದು 200 ಅಡಿ ಮಾಡಿ 1050 kg ವೆಯ್ಟ್ ಅಲ್ಲಿ ಮಾಡಿದ್ದಾರೆ. ಇದಕ್ಕೆ ನಮ್ಮ ಮದರ್ ಆಫ್ ಡಿವೈನ್ ಗ್ರೇಸ್ ಚರ್ಚ್ ಇಂದ, ಕ್ಯಾಥಲಿಕ್ ಅಸೋಸಿಯೇಷನ್ ಮೆಂಬರ್ಸ್ ಎಲ್ಲ ಅವರು ನಮಗೆ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು. ಇನ್ನು ಮುಂದೆ ನಾವು ಹೊಸ ಐಡಿಯಾಸ್ ಮಾಡಿಕೊಂಡು ನಮ್ಮ ಕಲಬುರಗಿ ಹೆಸರು ಇಡೀ ವರ್ಲ್ಡ್ ಅಲ್ಲಿ ತಂದು ಕೊಡ್ಬೇಕಂತೇಳಿ ನಾವು ಬಯಸ್ತಾ ಇದ್ದೇನೆ. ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಬೇಕು. ಈ ಅವಸರದಲ್ಲಿ ನಮ್ಮ ಮಾಧ್ಯಮ ಮಿತ್ರರು
ಅವರೆಲ್ಲ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಅವ್ರ ಮೀಡಿಯಾದಲ್ಲಿ ಇದೆಲ್ಲ ಬಹಳಷ್ಟು ಪ್ರಚಾರ ಮಾಡಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು. ಅದೇ ಪ್ರಕಾರ ನಮ್ಮ ಪೊಲೀಸ್ ಸಿಬ್ಬಂದಿಯವರು ನಮಗೆ ಸಾಕಷ್ಟು ಹೆಲ್ಪ್ ಕೊಟ್ಟಿದ್ದಾರೆ. ನಾವು ಡಿಸೆಂಬರ್ 10ರಿಂದ 20 ತಾರೀಕು ತನ ಮನೆ ಮನೆಗಳು ಹೋಗಿ ಕ್ರಿಸ್ಮಸ್ ಕ್ಯಾರೋಲ್ ಸಿಂಗಿಂಗ್ ಮಾಡಿದ್ದಾರೆ. ನಾವು ಅದಕ್ಕೆಲ್ಲ ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ. ನಮಗೇನು ತೊಂದರೆ ಆಗಲಿಲ್ಲ. ಪೂರ್ತಿ ನೈಟಲ್ಲಿ 10 ಗಂಟೆ 11 ಗಂಟೆ ಆಗಲಿ ಎಲ್ಲ ಅವರು ಮಾಡ್ತಾರೆ. ಈ ವರ್ಷ ಕ್ರಿಸ್ಮಸ್ ಹಬ್ಬದ ಕ್ರಿಸ್ಮಸ್ ಕ್ಯಾರೋಲ್ಸ್ ಎಲ್ಲ ಮಾಡಲಿಕ್ಕೆ ನಮ್ದು ಪೊಲೀಸ್ ಸಿಬ್ಬಂದಿಗಳು ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಡಿಸೆಂಬರ್ 10 ತಾರೀಕಿಂದ 20 ತಾರೀಕು ತನ ಮನೆ ಮನೆಗಳು ಹೋಗಿ ನಾವು ಸಾಯಂಕಾಲ 5 ಗಂಟೆಯಿಂದ 10 ಗಂಟೆ ತನ ಎಲ್ಲ ಮನೆಗಳಲ್ಲಿ ಹೋಗಿ ಕ್ರಿಸ್ಮಸ್ ಹಬ್ಬದ ಕ್ಯಾರೋಲ್ ಸಿಂಗಿಂಗ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಸರಿಯಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ಥರ ಜಿಲ್ಲಾ ಅಧಿಕಾರಿಗಳು ಅವರು ಬಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ನಮ್ಮ ಮೀಡಿಯಾ ಮಿತ್ರರು ಅವರು ಬಿ ನಮಗೆ ಸಹಾಯ ಕೊಟ್ಟಿದ್ದಾರೆ. ಅವರಿಗೆಲ್ಲ ಈ ಅವಸರದಲ್ಲಿ ನಾವು ಕೃತಜ್ಞತೆ ಸಲ್ಲಿಸುತ್ತೇನೆ. ನಾನು ಡಾಕ್ಟರ್ ಕಿರಣ್ ಜಾರ್ಜ್, ಪ್ರೆಸಿಡೆಂಟ್ ಕ್ಯಾಥಲಿಕ್ ಅಸೋಸಿಯೇಷನ್ ಗುಲ್ಬರ್ಗಾ. ನಮಸ್ಕಾರ. ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ದೈವಾನುಗ್ರಹ ಮಾತೆ ಮಹಾದೇವಾಲಯದಲ್ಲಿ ಕಥೋಲಿಕ ಕ್ರೈಸ್ತ ಭಕ್ತ ವಿಶ್ವಾಸಿಗಳೆಲ್ಲರೂ ಯೇಸು ಸ್ವಾಮಿ ಜನಿಸಿದ ಬಗ್ಗೆ ಒಂದು ಕ್ರಿಸ್ತ ಜಯಂತಿಯ ದಿನಾಚರಣೆಯನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ವಿಜೃಂಭಣೆಯಿಂದ ನಮ್ಮ ಈ ಕಥೋಲಿಕ ಚರ್ಚ್ನಲ್ಲಿ ನಾವು ಆಚರಣೆ ಮಾಡಿದ್ದೇವೆ. ಇವತ್ತು ವಿಶೇಷವಾಗಿ ಈ ಒಂದು ವರ್ಷದಲ್ಲಿ 200 ಅಡಿ ಉದ್ದದ ಒಂದು ಸ್ಟಾರ್ ಅನ್ನು ಡಾಕ್ಟರ್ ಕಿರಣ್ ಜಾರ್ಜ್ ಸರ್ ಅವರ ನೇತೃತ್ವದಲ್ಲಿ ನಾವು ಅನುಷ್ಠಾನ ಮಾಡಿದ್ದೇವೆ. ಇದೊಂದು ನಮಗೊಂದು ಹೆಮ್ಮೆಯ ವಿಷಯ. ನಮ್ಮ ಪ್ರಪಂಚದಲ್ಲಿ ಅತಿ ದೊಡ್ಡದಾದಂಥ ನಕ್ಷತ್ರವನ್ನು ನಾವು ನಮ್ಮ ಕಥೋಲಿಕ ಚರ್ಚ್ನಲ್ಲಿ, ಅದು ಕಲಬುರಗಿಯಲ್ಲಿ ನಿರ್ಮಾಣ ಮಾಡಿದ್ದು, ಅತಿ ಶ್ರೇಷ್ಠವಾದದ್ದು, ಅತಿ ಘನತೆ ಉಳ್ಳದ್ದು, ಅತಿ ಹೆಮ್ಮೆ ಪಡ್ತಕ್ಕಂಥ ವಿಷಯ ಆಗಿದೆ. ಸೊ ಯೇಸು ಸ್ವಾಮಿ ಬಡವನಾಗಿ ಹುಟ್ಟಿ ದೀನನಾಗಿ ಬದುಕಿ ಬಾಳಿ ಬಡವರಿಗೋಸ್ಕರ ದೀನ ದಲಿತರಿಗೋಸ್ಕರ ಶುಭ ಸಂದೇಶವನ್ನು ಸಾರಿದಂಥ ಮಹಾನ್ ವ್ಯಕ್ತಿಯ ಒಬ್ಬ ದೈವ ಪುರುಷನ ಆಚರಣೆಯನ್ನು, ಜನ್ಮ ದಿನಾಚರಣೆಯನ್ನು ನಾವು ಇಂದು ಆಚರಣೆ ಮಾಡಲಿಕ್ಕೆ ನಮಗೆ ಖುಷಿ ಆಗ್ತದೆ. ನಾವೆಲ್ಲರೂ ಯೇಸು ಸ್ವಾಮಿಯಲ್ಲಿ ನಾವು ಭಯಭಕ್ತಿಯಿಂದ ಬೇಡಿಕೊಳ್ಳುತ್ತೇವೆ. ನಮ್ಮ ನಾಯಕರು, ನಮ್ಮ ದೇಶವನ್ನು ಆಳ್ತಕ್ಕಂಥ ನಾಯಕರು, ದೇಶವನ್ನು ರಾಜ್ಯವನ್ನು ಆಳ್ತಕ್ಕಂಥ ನಾಯಕರು, ಪ್ರಪಂಚವನ್ನು ಆಳ್ತಕ್ಕಂಥ ನಾಯಕರು, ಎಲ್ಲ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಸಾಮಾನ್ಯ ಜನರು ಎಲ್ಲರೂ ಶಾಂತಿ ಸಮೃದ್ಧಿಯಿಂದ ನೆಲೆಸಲಿ, ಎಲ್ಲರಲ್ಲಿಯೂ ಶಾಂತಿ, ಪ್ರೀತಿ, ಅನ್ಯೋನ್ಯತೆ ಇರಲಿ ಎಂಬ ಉದ್ದೇಶ ಈ ಒಂದು ಯೇಸು ಸ್ವಾಮಿ ಸಾರಿದ ಸಂದೇಶವನ್ನು ನಾವು ಇವತ್ತು ನಮ್ಮ ಚರ್ಚಿನಲ್ಲಿ ಕೂಡ ನಾವು ಅದೇ ಸಂದೇಶವನ್ನು ಸಾರುತ್ತಿದ್ದೇವೆ. ಧನ್ಯವಾದ. ನನ್ನ ಹೆಸರು ಆನಂದ್ ರಾಜ್ ಅಂತ ಹೇಳಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಹಾಲಕ್ಷ್ಮಿ. ಹ್ಯಾಪಿ ಕ್ರಿಸ್ಮಸ್ ಟು ಎವ್ರಿ ಒನ್. ಫಸ್ಟ್ ಆಫ್ ಆಲ್, ನಾ ಇಲ್ಲಿ ಸೆಂಟ್ ಮೇರಿಗೆ ಬಂದಿದ್ದೆ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋ ಸಲುವಾಗಿ. ನಾ ಇಲ್ಲಿ ಎಂಟರೆನ್ಸಿಗೆ ಬಂದಿದ್ದಂದ್ರು ಅಲ್ಲಿ ಒಂದು ಟಿಕೆಟ್ ಶೋ ಇತ್ತು. ನಾ ಶೋ ನೋಡಕ್ಕೆ ಬಂದಿದ್ದೆ. ಇಲ್ಲಿ ಒಂದು ವರ್ಲ್ಡಲ್ಲಿ ಬಿಗ್ಗೆಸ್ಟ್ ಸ್ಟಾರ್ ಇಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋ ಸಲುವಾಗ ಇಲ್ಲಿ ಬಿಗ್ಗೆಸ್ಟ್ ಸ್ಟಾರ್ ಆಗಿದೆ ವರ್ಲ್ಡಲ್ಲಿ. ಬೆಸ್ಟ್. ನಂಗೆ ನೋಡಿ ತುಂಬ ಫುಲ್ ಶಾಕ್ ಆಗಿಬಿಟ್ಟು, ಇಷ್ಟು ದೊಡ್ಡ ಸ್ಟಾರ್ ಅಂತಿದೆ. ಅದು 200 ಫೀಟ್. ಇದು ಫೀಟ್ ಅಂತಾರೆ 200 ಫೀಟ್. ನಾ ಫಸ್ಟ್ ಟೈಮ್ ನಮ್ಮ ವರ್ಲ್ಡ್ ಗುಲ್ಬರ್ಗ ಅಲ್ಲಿ ಫಸ್ಟ್ ಟೈಮ್ ಆಗಿದ್ದು ಒಂದು ಸ್ಟಾರ್. ಎವ್ರಿ ಟೈಮ್ ಬರೀತು, ಬಟ್ ಆ ಟೈಮ್ ಫುಲ್ ಶೋಸ್ ಇರುತ್ತು. ಫಸ್ಟ್ ಟೈಮ್ ನಾ ಇದು ನೋಡಿದ ಒಂದು ಸ್ಟಾರ್ 200 ಫೀಟ್. Very good evening to all, and we are happy to see such a large star first time prepared in Kalburga itself. And it is a great honor and privilege that this star is prepared in St. Mary's School campus by Mr. Kiran and the team, and also Father Praveen Joseph, the parish priest of the Cathedral Church. The star signifies in the Old Testament, where the star guided the people to find Jesus, and where Jesus was, the star rested on that place. And here the same thing, when the star rested in the place, that Jesus will come again after 2025 years and will give us that same spirit and guidance to us. Where the star stands, there the people find peace, joy and happiness. And this is the place God had chosen this year to have a biggest and largest star, which will be given in the world Limca record. And this star brings peace, joy and happiness. The people of Gulbarga will find that peace and joy and happiness as the Spirit have guided
the people of Gulbarga, especially Mr. Kiran, the team and the parish priest, to have this large star to bring the blessings of God upon Kalburgi, and that peace may reign in all the people, in the minds and hearts of all the people. May peace, unity and love remain and reign in Kalburgi. We pray to God, may Jesus bless and this star help all of us to reach to God and have His blessings in our lives. Full to Dr. Kiran for his effortless, foresighted nature and his efforts. He has put his hard work, efforts and his intelligence he has put in to have this large star along with Mr. D and team. So we congratulate Dr. Kiran, his team members, parish priest, Father Praveen Joseph, and all those who are involved in this creep preparation. And today we witness many people of Kalburgi, almost nearly 10 to 15,000 people have come and witnessed the glory of God in this place. So we are grateful to all of them. May God be praised by their good actions and by their intentions. Ma'am, what you want to give to message to all the Kalburgi people, ma'am? Kalburgi people, we are blessed to have the star. As I mentioned already, the star signifies the place where Jesus was. The star rested where Jesus was, and where there is Jesus, there is peace, brotherhood and love. We tell all the people of Kalburgi, when Jesus is there, when such a big star is come, it is not the intervention of any human being, it is the inspiration from the God that has come to the human beings, and we have prepared such a big large star, that the large star help us to have that peace of mind, the presence of Jesus in Kalburgi. Let the Kalburgi people be blessed by the presence of Jesus. The presence of Jesus, where there is love, unity and peace, we say the God is present in that place. So we believe through this star, the God's presence is felt in Kalburgi.